ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಕ್ಲಾಸಲ್ಲಿ ನಾವು 8ನೇ ತರಗತಿಯ 23ನೇ ಅಧ್ಯಯನದಿಂದ ಉಳಿದಂಥ ಕ್ಲಾಸ್ಗಳನ್ನು ನೋಡೋಣ. ಸ್ನೇಹಿತರೆ, ಇದು 8ನೇ ತರಗತಿಯ ಸಮಾಜ ವಿಜ್ಞಾನ ಆಗಿರುವಂತಹದ್ದು. ಇದರಲ್ಲಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಳ ಮೀಸಲಾತಿ ಏನಿತ್ತು, ಆ ಮೀಸಲಾತಿ ಕ್ಲಿಯರ್ ಆಗಿದೆ, ಫೈನಲ್ ಆಗಿದೆ. ನಿನ್ನೆ ಅಷ್ಟೇ ಫೈನಲ್ ಆಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಎಕ್ಸಾಮನ್ನು ಕರೀತಾರೆ. ಎಷ್ಟು ಪೋಸ್ಟ್ಗಳನ್ನು ಕರೀತಾರೆ ಅಂತ ಗೊತ್ತಿಲ್ಲ, ಬಟ್ ಹೈಯೆಸ್ಟ್ ಪೋಸ್ಟ್ಗಳು PSTRಗೆ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸೊ PSTRಗೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿದೆ ಅದು ನಮ್ಮ ಕ್ಲಾಸಲ್ಲಿ ಇದೆ, ನಮ್ಮ ವಿಡಿಯೋದಲ್ಲಿ, ನಮ್ಮ ಚಾನಲಲ್ಲಿ ಹಳೆ ವಿಡಿಯೋದಲ್ಲಿ ಇರುವಂಥದ್ದು. ಇನ್ನು PSTRಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಪರಿಸರ ಅಧ್ಯಯನ ಏನಿದೆ ಅದನ್ನು PDF ನೋಟನ್ನು ಕೂಡ ರೆಡಿ ಮಾಡಿದ್ದೀವಿ. ನಿಮಗೆ ಬೇಕು ಅಂದರೆ ನೀವು ಅದನ್ನು ಪಡ್ಕೋಬಹುದು. ಇನ್ನು GPSTRಗೆ ಬಂದರೆ ಈಗೇನು ಮಾಡ್ತಾ ಇದ್ದೀನಿ ಅದರ PDF ಕೂಡ ಅವೈಲಬಲ್ ಇದೆ. ಅದು ಕೂಡ 6ರಿಂದ 10ನೇ ತರಗತಿಯ ಕಂಪ್ಲೀಟ್ ಸೋಷಿಯಲ್ ಸೈನ್ಸ್ನ ಎಲ್ಲ ಚಾಪ್ಟರ್ಗಳನ್ನು ಒಳಗೊಂಡಂತಹ PDF ಪ್ರಶ್ನೋತ್ತರಗಳು ಇವೆ. ಇವುಗಳನ್ನ ಪಡೆಯೋದು ಹೇಗಪ್ಪ ಅಂದರೆ ಈ ನಂಬರ್ಗೆ 9945005138ಗೆ ಅಂದರೆ 994450005138ಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಯಾವುದ್ರಲ್ಲಾದರೂ ನೀವು ಆನ್ಲೈನ್ ಮೂಲಕ ಪೇ ಮಾಡಿ ಆ ನಂತರ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಿಮಗೆ ಸಿಗುತ್ತೆ. ನಮ್ಮ ಹತ್ರ ಯಾವ್ಯಾವ PDF ಇದೆ ಅಂದರೆ PSTR ಸೋಷಿಯಲ್ ಸೈನ್ಸ್, GPST ಆರ್ದೇನಿದೆ, ಸಮಾಜ ವಿಜ್ಞಾನ 6ರಿಂದ 10 ಮತ್ತು ವಿಜ್ಞಾನ ತರಗತಿ ಅಂದರೆ ಸೈನ್ಸ್ ಕೂಡ ಈಗ ಅವೈಲಬಲ್ ಇದೆ. ಅದು ಕೂಡ ಎಷ್ಟು 7 to 10 ಸೈನ್ಸ್ ಇರುವಂಥದ್ದು. ಎಲ್ಲ ಪ್ರಮುಖ ಪ್ರಶ್ನೋತ್ತರಗಳು ಇದೆ. ಅದಷ್ಟೇ ಅಲ್ಲದೆ ಇನ್ನು PSTRಗೆ ಬಂದರೆ ಕಂಪ್ಯೂಟರ್ ನೋಟ್ಸ್ ಇದೆ, ಕಂಪ್ಯೂಟರ್ ಕ್ಲಾಸ್ಗಳಿದೆ. ಅದನ್ನು ನೋಡಿ ಕಂಪ್ಯೂಟರ್ ನೋಟ್ಸನ್ನು ತೆಗೆದುಕೊಳ್ಳಿ. ಆಮೇಲೆ ಕನ್ನಡ ಕೂಡ ಇರುವಂಥದ್ದು. ಓಕೆ, ಅದು PDF ಬಗ್ಗೆ ಆಯಿತು. ಇನ್ನು ಸ್ನೇಹಿತರೆ, ನಾವು ಕ್ಲಾಸನ್ನು ನೋಡೋಣ. ಸ್ನೇಹಿತರೆ, ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಇಲ್ಲ ನಾಳೆ ಸ್ಟಾರ್ಟ್ ಮಾಡ್ತೀನಿ, ನಾಡ್ದು ಸ್ಟಾರ್ಟ್ ಮಾಡ್ತೀನಿ, ಅದೆಲ್ಲವನ್ನು ಬಿಟ್ಬಿಡಿ. ಯಾಕಂದರೆ ಈಗಾಗಲೇ ಕಾಲ್ಫಾರ್ಮ್ಗೆ ಎಲ್ಲ ಸಿದ್ಧತೆಗಳಾಗಿ ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ನಿಮಗೆ 2 ಮಂತ್ ಸಿಗ್ಬೋದು. ಸೊ ಆ ಕಾರಣದಿಂದ ಈಗಿನಿಂದಲೇ ಆರಂಭಿಸಿ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಶುರು ಮಾಡೋಣ. ಗ್ರಾಮ ಸ್ವರಾಜ್ಯ ಯಾರ ಕನಸಾಗಿತ್ತು? ರಾಷ್ಟ್ರಪಿತ ಗಾಂಧೀಜಿಯವರ ಕನಸಾಗಿತ್ತು. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಮೈಲಿಗಲ್ಲಾದ ಸಂವಿಧಾನದ ತಿದ್ದುಪಡಿಗಳು ಯಾವುವು ಅಂದರೆ 73 ಮತ್ತು 74ನೇ ತಿದ್ದುಪಡಿಗಳು. ಯಾವುವು? 73 ಮತ್ತು 74ನೇ ತಿದ್ದುಪಡಿಗಳು. ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳು ಯಾವ ವರ್ಷ ಜಾರಿಗೆ ಬಂದವು ಅಂದರೆ 1993ರಲ್ಲಿ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು ಅಂದರೆ ಇದೆಯಲ್ಲ 1993ರಲ್ಲಿ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ಒದಗಿಸಿದ ತಿದ್ದುಪಡಿ ಯಾವುದಪ್ಪ ಅಂದರೆ 73ನೇ ತಿದ್ದುಪಡಿ. ಯಾವುದು? 73ನೇ ತಿದ್ದುಪಡಿ. ಗ್ರಾಮ ಸಭೆಯು ಎಷ್ಟು ತಿಂಗಳಿಗೊಮ್ಮೆ ಸೇರಬೇಕು ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಸೇರಲೇಬೇಕು. ಗ್ರಾಮ ಪಂಚಾಯಿತಿ ರಚನೆಗೆ ಇರಬೇಕಾದ ಸಾಮಾನ್ಯ ಜನಸಂಖ್ಯೆ ಎಷ್ಟು ಅಂದರೆ 5,000ದಿಂದ 7,000. ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿ ರಚನೆಗೆ ಕನಿಷ್ಠ ಜನಸಂಖ್ಯೆ ಎಷ್ಟಿರಬೇಕು ಅಂದರೆ 2,000. ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಎಷ್ಟು ಮತದಾರರಿಗೆ ಒಬ್ಬ ಪ್ರತಿನಿಧಿ ಆಯ್ಕೆಗೊಳ್ತಾನೆ ಅಂದರೆ 400 ಜನರಿಗೆ ಒಬ್ಬ. ಪ್ರತಿಯೊಬ್ಬ ಪಂಚಾಯಿತಿ ಸದಸ್ಯರು ಕಡ್ಡಾಯವಾಗಿ ಏನನ್ನ ಹೊಂದಿರಬೇಕು ಅಂದರೆ ಶೌಚಾಲಯವನ್ನು ಹೊಂದಿರಬೇಕು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳು ಅಂದರೆ 2.5 ವರ್ಷ. ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ PDO ಯಾರು ನೇಮಿಸ್ತಾರೆ ಅಂದರೆ ರಾಜ್ಯ ಸರ್ಕಾರ. ತಾಲೂಕು ಪಂಚಾಯಿತಿಯ ಸದಸ್ಯರ ಆಯ್ಕೆಗೆ ನಿಗದಿಯಾದ ಸಂಖ್ಯೆ ಎಷ್ಟು ಅಂದರೆ 10,000. ತಾಲೂಕು ಪಂಚಾಯಿತಿಗೆ 10,000, ಗ್ರಾಮ ಪಂಚಾಯಿತಿಗೆ 400. ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅಧಿಕಾರಾವಧಿ ಅದು ಕೂಡ 30 ತಿಂಗಳು, 5 ವರ್ಷ ಅಂದ್ಕೋಬೇಡಿ. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ EO. ತಾಲೂಕು ಪಂಚಾಯಿತಿಯವರು EO ಅಂತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸರ್ವೋಚ್ಚ ಹಂತದಲ್ಲಿರುವ ಸಂಸ್ಥೆ ಯಾವುದು ಅಂದರೆ ಜಿಲ್ಲಾ ಪಂಚಾಯಿತಿ. ಯಾವುದು? ಜಿಲ್ಲಾ ಪಂಚಾಯಿತಿ. ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಪ್ರತಿನಿಧಿಯ ಆಯ್ಕೆಗೆ ಇರಬೇಕಾದ ಜನಸಂಖ್ಯೆ ಎಷ್ಟು ಅಂದರೆ ಜಸ್ಟ್ 18,000. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಜಿಲ್ಲಾ ಪಂಚಾಯಿತಿ ಪ್ರತಿನಿಧಿಸಲು ಇರಬೇಕಾಗಿರುವಂಥದ್ದು 40,000. ಇನ್ನುಳಿದಂತೆ 30,000 ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಉಳಿದಂತೆ 40,000. ಪ್ರಕೃತಿ ವಿಕೋಪ ಸಂಭವಿಸಿದಾಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಎಷ್ಟು ಅನುದಾನವನ್ನು ನೀಡ್ತಾರೆ ಅಂದರೆ 1 ಲಕ್ಷ
ರು ಅನುದಾನವನ್ನು ನೀಡ್ತಾರೆ. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ, ಅದು ಇಒ ಆಗಿತ್ತು, ಎಕ್ಸಿಕ್ಯೂಟಿವ್ ಆಫೀಸರ್, ಇದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಕ ಸ್ಥಾನಮಾನ ಒದಗಿಸಿದ ತಿದ್ದುಪಡಿ ಯಾವುದು ಅಂದ್ರೆ 74ನೇ ತಿದ್ದುಪಡಿ. ಪಟ್ಟಣ ಪಂಚಾಯಿತಿ ರಚಿಸಲು ಇರಬೇಕಾದ ಜನಸಂಖ್ಯೆ 20ರಿಂದ 50 ಸಾವಿರದೊಳಗಡೆ. ನಗರಸಭೆ ರಚಿಸಲು ಇರಬೇಕಾದ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 50,000ರಿಂದ 3 ಲಕ್ಷ. ಮಹಾನಗರ ಪಾಲಿಕೆ ರಚಿಸಲು ಬೇಕಿರುವ 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು. ಕರ್ನಾಟಕದಲ್ಲಿ ಒಟ್ಟು ಮಹಾನಗರಗಳ ನಗರ ಪಾಲಿಕೆಗಳ ಸಂಖ್ಯೆ 11. ನಗರದ ಪ್ರಥಮ ಪ್ರಜೆ ಯಾರು ಅಂದ್ರೆ ಮಹಾಪೌರ ಅಥವಾ ಮೇಯರ್ ಅಂತ ಏನಿರ್ತಾರೆ ಅವರು. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ನೋಡೋಣ. ದಿನನಿತ್ಯದ ಸಾಮಾಜಿಕ ಒಡನಾಟವನ್ನು ಏನಂತಾರೆ ಅಂದ್ರೆ ಸಾಮಾಜಿಕ ಅಂತರ್ಕ್ರಿಯೆ ಅಂತಾರೆ. ಸಾಮಾಜಿಕ ಅಂತರ್ಕ್ರಿಯೆ ಎಂದರೆ ವ್ಯಕ್ತಿಗಳು ಭಾಷೆ ಸಂಕೇತಗಳ ಮೂಲಕ ಪರಸ್ಪರ ಸಂವಹನ ನಡೆಸುವಂಥದ್ದು. ಭಾಷೆ ಬರದಿದ್ದಾಗ ನಾವು ಹೇಗೆ ಸಂಭಾಷಣೆ ನಡೆಸ್ತೀವಿ ಅಂದ್ರೆ ದೈಹಿಕ ಭಾಷೆ ಅಥವಾ ಮುಖಭಾವದ ಮೂಲಕ ಅಥವಾ ಚಿಹ್ನೆಗಳ ಮೂಲಕ. ಪಾತ್ರ ಪ್ರಜ್ಞೆ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದೇ ಪಾತ್ರ ಪ್ರಜ್ಞೆ. ನಾವು ವೈದ್ಯರಿಂದ ಏನನ್ನು ನಿರೀಕ್ಷಿಸ್ತೀವಿ ಅಂದ್ರೆ ಆರೋಗ್ಯ ಪರೀಕ್ಷೆ ಹಾಗೂ ಚಿಕಿತ್ಸೆ, ಔಷಧಿ. ಶಿಕ್ಷಕರು ಏನನ್ನು ನಿರೀಕ್ಷಿಸುತ್ತಾರೆ ಅಂದ್ರೆ ಪಾಠ ಮಾಡೋದನ್ನ ನಿರೀಕ್ಷಿಸುತ್ತಾರೆ ಅಥವಾ ನಾವು ಓಕೆ. ದಾದಿಯರಿಂದ ನಾವು ಏನನ್ನು ನಿರೀಕ್ಷಿಸಬಹುದು? ಶುಶ್ರೂಷೆ ಅಂದ್ರೆ ಚಿಕಿತ್ಸೆ. ಪೂರ್ವಗ್ರಹವಿಲ್ಲದೆ ಸಮಾಜವನ್ನು ಅಧ್ಯಯನ ಮಾಡಲು ಏನು ನೆರವಾಗುತ್ತೆ ಅಂದ್ರೆ ಸಮಾಜಶಾಸ್ತ್ರ. ಮಹಿಳೆಯರಿಗೆ ತಿಳುವಳಿಕೆ ಇರುವುದಿಲ್ಲ ಎನ್ನುವುದು ವೈಜ್ಞಾನಿಕ ಸತ್ಯವೇ? ಇಲ್ಲ, ಕೇವಲ ಅದು ಪೂರ್ವಗ್ರಹ ಪೀಡಿತ ಮಾತು. ಮನುಷ್ಯ ತನ್ನ ವಯೋಮಾನದಲ್ಲಿ ಕುಟುಂಬದಲ್ಲಿ ಯಾವ ಪಾತ್ರಗಳನ್ನು ನಿರ್ವಹಿಸ್ತಾನೆ ಅಂದ್ರೆ ಅಣ್ಣ, ತಮ್ಮ, ತಂದೆ, ತಾಯಿ, ತಾತ, ಅಜ್ಜಿ. ಇನ್ನು ಸಮಾಜದ ಪ್ರಕಾರಗಳು, ಇದು GPST ಯಲ್ಲಿ ತುಂಬಾ ಕೇಳ್ತಾರೆ. ಉದ್ಯೋಗ ಮತ್ತು ಚಟುವಟಿಕೆಯ ಆಧಾರದ ಮೇಲೆ ಸಮಾಜವನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? 4 ವಿಧಗಳು. ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಸಮಾಜ ಯಾವುದು ಅಂದ್ರೆ ಬೇಟೆಯಾಡುವುದು, ಆಹಾರ ಸಂಗ್ರಹಿಸುವ ಸಮಾಜ. ಬೇಟೆಯಾಡುವ ಸಮಾಜದಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿರುತ್ತೆ? 40ರಿಂದ 50 ಹೆಚ್ಚಾಗಿರುವುದಿಲ್ಲ. ಬೇಟೆಯಾಡುವ ಸಮಯದಲ್ಲಿ ಸಂಪತ್ತನ್ನ ಸಂಗ್ರಹಿಸುವ ಇಚ್ಛೆ ಇದೆಯೇ? ಖಂಡಿತ ಇರಲಿಲ್ಲ. ಬೇಟೆಯಾಡುವ ಸಮಾಜದಲ್ಲಿ ಆಳುವವರು ಮತ್ತು ಆಳಿಸಿಕೊಳ್ಳುವವರು ಎಂಬ ವರ್ಗಗಳಿವೆಯೇ? ಇಲ್ಲ, ಏಕೆಂದ್ರೆ ಅಲ್ಲಿ ರಾಜಕೀಯ ಸಂಸ್ಥೆಗಳಿರಲಿಲ್ಲ. ಪಶುಗಳನ್ನ ಹಿಂಡಾಗಿ ಸಾಕುವ ಸಮಾಜವೇ ಪಶುಪಾಲನಾ ಸಮಾಜ. ಯಾವುದು? ಪಶುಪಾಲನಾ ಸಮಾಜ. ಭಕ್ತಿಯರಿ ಸಮುದಾಯ ಯಾವ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಪಶುಪಾಲನಾ ಸಮಾಜ. ಪಶುಪಾಲನಾ ಸಮಾಜದಲ್ಲಿ ಯಾರು ನಾಯಕರಾಗಿರ್ತಾರೆ ಅಂದ್ರೆ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರ್ತಾರೋ ಅವರನ್ನೇ ಅಲ್ಲಿನ ನಾಯಕರಾಗಿ ಮಾಡ್ತಾರೆ. ಬೇಸಾಯವನ್ನ ಅವಲಂಬಿಸಿ ಬದುಕುವ ಸಮಾಜವೇ ಕೃಷಿ ಸಮಾಜ ಅಥವಾ ಕೃಷಿಕ ಸಮಾಜ. ಕೃಷಿ ಕ್ರಾಂತಿ ಯಾವಾಗ ಆರಂಭಗೊಂಡಿತ್ತು ಅಂದ್ರೆ 3000 ಸುಮಾರಿಗೆ. ಕೃಷಿ ಕ್ರಾಂತಿಗೆ ಕಾರಣವಾದ ಪ್ರಮುಖ ಸಂಶೋಧನೆ ಯಾವುದು ಅಂದ್ರೆ ನೇಗಿಲ ಸಂಶೋಧನೆ. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಸಮಾಜ ಕೈಗಾರಿಕಾ ಸಮಾಜ. ಉದ್ಯೋಗ ಹುಡುಕಿಕೊಂಡು ಜನ ಎಲ್ಲಿಗೆ ವಲಸೆ ಬರ್ತಾರೆ ಅಂದ್ರೆ ಕೈಗಾರಿಕೆಗಳ ಸ್ಥಾಪಿಸುವ ನಗರಗಳಿಗೆ. ಶ್ರಮ ವಿಭಜನೆ ಎಂದರೆ ಕೌಶಲ್ಯದ ಆಧಾರದ ಮೇಲೆ ಕೆಲಸ ವಿಂಗಡಿಸುವಂಥದ್ದು. ಶ್ರಮ ವಿಭಜನೆ ಯಾವ ಸಮಾಜದ ಪ್ರಮುಖ ಲಕ್ಷಣ? ಕೈಗಾರಿಕಾ ಸಮಾಜದ ಪ್ರಮುಖ ಲಕ್ಷಣ. ಇನ್ನು ಜಲಗೋಳ. ಭೂಮಿಯನ್ನ ಏನಂತ ಕರೀತಾರೆ? ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ. ಭೂಮಿಯ ಮೇಲ್ಮೈ ಎಷ್ಟು ಭಾಗ ನೀರಿನಿಂದ ಆವರಿಸಿದೆ ಅಂದ್ರೆ 70.78. ಪ್ರಪಂಚದ ಅತಿ ದೊಡ್ಡ ರಾಶಿಗಳು ಯಾವುವು ಅಂದ್ರೆ ಪೆಸಿಫಿಕ್, ಅಟ್ಲಾಂಟಿಕ, ಹಿಂದೂ, ಉತ್ತರ ಧ್ರುವ ಸಾಗರಗಳು. ಕಾರಿ ಗಲ್ಫ್ ಎಂದರೆ ಸಮಾಜ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವು ಭೂಭಾಗದೊಳಗೆ ಜಾಸ್ತಿರುವಂಥದ್ದು. ಬೇ ಅಥವಾ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಅಥವಾ ಕೊಲ್ಲಿ ಅಂದ್ರೆ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಿರುವಂತಹ ಅರ್ಧ ವೃತ್ತಾಕಾರದ ಸಮುದ್ರ ಭಾಗ. ಕೊಲ್ಲಿ ಅಂದ್ರೆ. ಜಲಸಂಧಿ ಎಂದರೆ 2 ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಕಿರಿದಾದ ಜಾಗ. ನಿಮ್ಗೆ ಗೊತ್ತಿದೆಯಲ್ಲ, ಹಾರ್ಮುಜ್ ಜಲಸಂಧಿ ಇವಾಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಭೂಸಂಧಿ ಎಂದರೇನು? 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವ ಕಿರಿದಾದ ಭೂಭಾಗ. ಖಂಡಾವರಣ ಪ್ರದೇಶದ ಸರಾಸರಿ ಆಳ 100 ಪ್ಯಾದಮ್ಗಳು. 1 ಪ್ಯಾದಮ್ ಎಂದರೆ 6 ಅಡಿ ಅಥವಾ 1.8 ಮೀಟರ್. ಇದು ಇಂಪಾರ್ಟೆಂಟು. 6 ಅಡಿ ಅಥವಾ 1.8 ಮೀಟರ್. ಸಾಗರದ ಕಂದರಗಳು ಯಾವ ವಲಯದಲ್ಲಿ ಕಂಡು ಬರುತ್ತವೆ ಅಂದ್ರೆ ಖಂಡಾವರಣ ಇಳಿಜಾರು. ಸಾಗರಗಳ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ವಿಸ್ತಾರವಾದದ್ದು ಆಳಸಾಗರ ಮೈದಾನ. ಪ್ರಪಂಚದಲ್ಲಿ ಅತಿ ಆಳವಾಗಿರುವ ಸ್ಥಳ ಯಾವುದು ಅಂದ್ರೆ ಚಾಲೆಂಜರ್ ತಗ್ಗು 10,920
90 ಮೀಟರ್ ಇರುವಂಥದ್ದು. ಸಾಗರದ ನೀರಿನ ಲವಣಾಂಶತೆ ಎಷ್ಟು ಅಂದರೆ 1000ಕ್ಕೆ 35 ppm. ಪ್ರಪಂಚದಲ್ಲೇ ಅತಿ ಹೆಚ್ಚು ಲವಣತೆ ಹೊಂದಿರೋ ಸರೋವರ ವ್ಯಾನ್ ಸರೋವರ ಟರ್ಕಿಯಲ್ಲಿರುವಂಥದ್ದು. ವ್ಯಾನ್ ಸರೋವರದ ಲವಣತೆಯ ಪ್ರಮಾಣ ಎಷ್ಟು ಅಂದರೆ 330/1000. ಸಾಗರದ ಪ್ರಮುಖ ಚಲನೆಗಳು ಅಲೆಗಳು, ಪ್ರವಾಹಗಳು, ಉಬ್ಬರವಿಳಿತಗಳು. ಉಷ್ಣ ಸಾಗರ ಪ್ರವಾಹಗಳು ಇಲ್ಲಿಂದ ಹರಿಯುತ್ತವೆ ಸಮಭಾಜಕ ವೃತ್ತ ಪ್ರದೇಶಗಳಿಂದ ಉಪಧ್ರುವೀಯ ಪ್ರದೇಶದ ಕಡೆಗೆ. ಶೀತ ಸಾಗರ ಪ್ರವಾಹಗಳು ಎಲ್ಲಿಂದ ಹರಿಯುತ್ತವೆ ಧ್ರುವ ಪ್ರದೇಶದಿಂದ ಸಮಭಾಜಕದ ವೃತ್ತದ ಕಡೆಗೆ. ಕುರೋಶಿವೋ ಪ್ರವಾಹವು ಯಾವ ಸಾಗರದಲ್ಲಿದೆ ಅಂದರೆ ಪೆಸಿಫಿಕ್, ಉತ್ತರ ಪೆಸಿಫಿಕ್ ಸಾಗರ. ಲ್ಯಾಬ್ರೆಡಾರ್ ಪ್ರವಾಹವು ಯಾವ ಸಾಗರದ ಪ್ರವಾಹ ಅಂದರೆ ಉತ್ತರ ಅಟ್ಲಾಂಟಿಕ್ ಸಾಗರ. ಜಪಾನ್ ಬಳಿಯ ವನ್ನು ಉಡೈಡೋ ಮೀನುಗಾರಿಕಾ ಪ್ರದೇಶದಲ್ಲಿ ಸಂಧಿಸುವ ಪ್ರವಾಹಗಳು ಕುರೋಶಿಯೋ ಉಷ್ಣ ಪ್ರವಾಹ, ವಯೋಶಿಯೋ ಶೀತ ಪ್ರವಾಹ. ಗ್ರ್ಯಾಂಡ್ ಬ್ಯಾಂಕ್ ಮೀನುಗಾರಿಕೆ ಪ್ರದೇಶ ಎಲ್ಲಿದೆ ಅಂದರೆ ಕೆನಡಾದ ನ್ಯೂ ಫೌಂಡ್ಲ್ಯಾಂಡ್. ಉಬ್ಬರ ವಿಳತಗಳಿಗೆ ಮುಖ್ಯ ಕಾರಣ ಸೂರ್ಯಚಂದ್ರರ ಗುರುತ್ವಾಕರ್ಷಣ ಶಕ್ತಿ ಮತ್ತು ಭೂಮಿಯ ದೈನಂದಿನ ಚಲನೆ. ಒಂದು ಏರುಬ್ಬರ ಒಂದು ಇಳಿ ಉಬ್ಬರದ ನಡುವಿನ ಅಂತರವೆಷ್ಟು ಅಂದರೆ ಎಷ್ಟು ಗಂಟೆ ಅಂದರೆ 6 ಗಂಟೆ 13 ನಿಮಿಷ. 24 ಗಂಟೆ 52 ನಿಮಿಷಗಳಲ್ಲಿ ಎಷ್ಟು ಉಬ್ಬರ ವಿಳಿತ ಆಗುತ್ತೆ ಅಂದರೆ 2 ಉಬ್ಬರ ವಿಳಿತ 2 ಇಳಿ ಉಬ್ಬರ ವಿಳಿತ, 2 ಏರುಬ್ಬರ 2 ಇಳಿ ಉಬ್ಬರ. ಗರಿಷ್ಠ ಉಬ್ಬರ ಯಾವಾಗ ಉಂಟಾಗುತ್ತೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ. ಕನಿಷ್ಠ ಅಂದರೆ ವೃದ್ಧಿಚಂದ್ರ ವೃದ್ಧಿಚಂದ್ರ ಮತ್ತು ಅರ್ಧ ದಿಕ್ಯ ಚಂದ್ರನ ದಿನಗಳಲ್ಲಿ ಅಂದರೆ ಸಾಮಾನ್ಯ ದಿನಗಳು. ಉಬ್ಬರ ವಿಳಿತಗಳಿಂದ ಏನನ್ನ ಉತ್ಪಾದಿಸಲು ಸಾಧ್ಯವಿದೆ ವಿದ್ಯುತ್ ಶಕ್ತಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿಂದು. ಇನ್ನೂ ಹೇಳಿದ್ನಲ್ಲ ನಾನು PDF ಬೇಕಿತ್ತು ಅಂದರೆ ಈಗಲೇ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಜಸ್ಟ್ ಈ ಕಾಲ್ ಫಾರ್ಮ್ ಆಗ್ತಿದೆ ಅವಾಗ ನಾನು ನಿಮ್ಗೊಂದು ಮಾತಾಡ್ತಿದ್ದೀನಿ. ಆಕಾಶಕ್ಕಿಂತ ಅವಕಾಶ ದೊಡ್ಡದು, ಆಕಾಶಕ್ಕಿಂತ ಅವಕಾಶ ದೊಡ್ಡದು. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಆ ಅವಕಾಶಕ್ಕೋಸ್ಕರ ಜಸ್ಟ್ ಎಷ್ಟು 149 rupeesಗೆ ನೀವು PDF ಅನ್ನು ತೆಗೆದುಕೊಂಡು ಅಯ್ಯೋ ತಗೊಂಡಿದ್ರೆ ಚೆನ್ನಾಗಿತ್ತು, ಓದಿದ್ರೆ ಚೆನ್ನಾಗಿತ್ತು ಅಂತ ಅವಕಾಶವನ್ನು ಕಳ್ಕೊಬೇಡಿ. ಸಾಧ್ಯ ಆದಷ್ಟು ಓದ್ಕೊಳ್ಳಿ. ಒಂದು ವೇಳೆ ನಮಗೆ ಸರ್ ಅಮೌಂಟ್ ಇಲ್ಲ PDF ಬೇಡ ಅಂದರೆ ಏನಿದೆ ಇದನ್ನು ತಗೊಂಡು ನೀವು ನೋಟ್ಸನ್ನು ಮಾಡಿಕೊಂಡು ಈ ನಾನೇನು ಪಾಠ ಮಾಡ್ತೀನಿ ಅದನ್ನು ತಗೊಂಡು ನೀವು ನೋಟ್ಸ್ ಮಾಡಿಕೊಂಡು ಓದ್ಕೋಬಹುದು. ಇಲ್ಲ ನಾನು ಚಾನ್ಸ್ ತಗೊಳಕ್ಕೆ ಹೋಗಲ್ಲ ಅನ್ನೋದಾದರೆ PDF ಅನ್ನು ಬೈ ಮಾಡಿ. ಓಕೆ, ಧನ್ಯವಾದ.